ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಾಲುಕ್ಯರ ನಾಡದಲ್ಲಿ ಚಾಲುಕ್ಯ ಉತ್ಸವವನ್ನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು 19 ಇದೇ ತಿಂಗಳಲ್ಲಿ ಬರಲಿಕ್ಕೆ ಒಪ್ಪಿಗೆ ನೀಡಿದರು. ಅದರ ಜೊತೆಗೆ ತಯಾರಿಗಳು ಪ್ರಾರಂಭಗೊಂಡಿದ್ದು ಒಟ್ಟು 3 ಮೀಟಿಂಗ್ಗಳನ್ನು ನಾವು ಮುಗಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಎಲ್ಲ ಅಧಿಕಾರಿಗಳ ಜೊತೆಗೆ ಶ್ರೀಯುತ ಚಿಮ್ಮನಕಟ್ಟಿ ಸಾಹೇಬರು, ಜೆಟಿ ಪಾಟೀಲ್ ಸಾಹೇಬರು ಹಾಗೂ ಹಲವಾರು 3 ಮೀಟಿಂಗ್ಗಳಲ್ಲಿ ಭಾಗಿಯಾಗತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು, ಹುನಗುಂದ ಶಾಸಕರು, ಸನ್ಮಾನರು ಭಾಗಿಯಾಗಿದ್ದರು. ನಿನ್ನೆ ತಾನೇ ಬೆಂಗಳೂರಲ್ಲಿ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಮಂತ್ರಿಗಳಾದಂಥ ತಂಗಡಗಿ ಸಾಹೇಬರ ಜೊತೆಗೆ ಅವರೆಲ್ಲ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ಅಧಿಕಾರಿಗಳು ಹಾಗೂ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಜೆಟಿ ಪಾಟೀಲ್ ಸಾಹೇಬರು, ಚಿಮ್ಮನಕಟ್ಟಿ ಸಾಹೇಬರು, ವಿಜಯಾನಂದ ಕಾಶ್ಯಪ್ನವರವರು, ತೇರದಾಳ ಶಾಸಕರಾದಂಥ ಸೌದಿ ಸಾಹೇಬರು, ಜಮಖಂಡಿಯ ಶಾಸಕರಾದ ಗುಡಗುಂಟಿ ಅವರು, ಸನ್ಮಾನ್ಯ ಶ್ರೀಯುತ ನಿರಾಣಿ ಅವರು ಎಲ್ಲರೂ ನಾವು ಭಾಗಿಯಾಗಿದ್ವಿ. ಪೂಜಾರಿ ಅವರ ಆದಿಯಾಗಿ ಉಮಾಶ್ರೀ ಅವರು ನಿನ್ನೆ ಭಾಗಿಯಾಗಿದ್ರು. ಇವರೆಲ್ಲರೂ ಜೊತೆಗೂಡಿಸ್ಕೊಂಡು ತೀರ್ಮಾನಕ್ಕೆ ಬಂದಿವಿ. ಎಲ್ಲರೂ ಅಧಿವೇಶನ ನಡೀತಾ ಇದೆ. 19ರವರೆಗೆ ಅಧಿವೇಶನ ನಡೆದ್ರಿಂದ ಅಲ್ಲಿ ತಯಾರಿಗೆ ಅಡಚಣೆ ಆಗ್ತಿದೆ ಅಂತಕ್ಕಂಥ ತೀರ್ಮಾನ ಬಂದಾಗ ನಾವು ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದಾಗ 17, 18, 19 ತಾವು ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸಂತೋಷ. ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ ಚಾಲುಕ್ಯ ಉತ್ಸವ ನಡೀತಕ್ಕಂಥದ್ದು. ವಿಳಂಬ ಜನವರಿಯವರೆಗೆ ಯಾಕೆ ಹೋಯಿತು ಅಂತಕ್ಕಂಥ ಒಂದು ಪ್ರಶ್ನೆ ಕೆಲವರಲ್ಲಿ ಕಾಡ್ತಾ ಇದೆ. ಬಾದಾಮಿಯ ಬನಶಂಕರಿ ದೇವಸ್ಥಾನ 1 ತಿಂಗಳವರೆಗೆ ನಡೀತಕ್ಕಂಥದ್ದು. ಬಹುಶಃ ಡಿಸೆಂಬರ್ 3ಕ್ಕೆ ಪ್ರಾರಂಭ ಆಗ್ತಕ್ಕಂಥದ್ದಿದೆ. ಅದಕ್ಕೆ ಎಲ್ಲರೂ ಯೋಚನೆ ಮಾಡಿ ಜನವರಿ 17, 18, 19ರಂದು ಎಲ್ಲರೂ ಜೊತೆಗೂಡಿಕೊಂಡು ವಿಜೃಂಭಣೆಯಿಂದ ಮಾಡೋಣ ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ನಾನು ಸಂಘಟಕರಿಗೆ ಎಲ್ಲರಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ, ಕಾರ್ಯಕ್ರಮಗಳ ತಯಾರಿ ಅಲ್ಲಿವರೆಗೆ ನಾವು ಅದನ್ನು ಕಂಟಿನ್ಯೂ ಮಾಡೋಣ. ಜನವರಿ 17, 18, 19ರಂದು ಒಂದು ಚಾಲುಕ್ಯ ಉತ್ಸವವನ್ನ, ನಾಡಿನ ಉತ್ಸವವನ್ನ ನಾವು ತುಂಬಾ ಚೆನ್ನಾಗಿ ಮಾಡತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಮುಂದೂಡಿಕೆಗಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳು ಹಾಗೂ ರಾಜ್ಯದ ಅಧಿಕಾರಿಗಳು ಎಲ್ಲ ತಯಾರಿಯನ್ನು ಮಾಡಿಕೊಂಡು ಜನವರಿ 17, 18, 19ರಂದು ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಭಾಗವಹಿಸಬೇಕು. ಇನ್ನೂ ಹಲವಾರು ಕಾರ್ಯಕ್ರಮಗಳ ತಯಾರಿ ಆಗಬೇಕಾಗ್ತದೆ. ತಯಾರಿಯನ್ನು ಹಾಗೆ ಮುಂದುವರಿಸಿಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.